ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ SIR ಎನ್ಯುಮರೇಷನ್ ಫಾರ್ಮನ್ನು ಯಾವ ರೀತಿ ತುಂಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಗೆ BLOಗಳು ಭೇಟಿ ಮಾಡಿಸಿ ಈ ಒಂದು SIR ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟಿದ್ದಾರೆ. 2 ಪ್ರತಿಯನ್ನು ಕೊಟ್ಟಿದ್ದಾರೆ. ಒಂದು ನೀವು ಇಟ್ಕೋಬೇಕು, ಒಂದು ಅವರಿಗೆ ತುಂಬಿ ವಾಪಸ್ ಕೊಡೋದಿರುತ್ತೆ. ಸೊ ಅದನ್ನು ಯಾವ ರೀತಿ ಒಂದು ತುಂಬೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲ ಕೂಡ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ನಿಮಗೆ ಕೊಟ್ಟಿರುವಂಥ ಎನ್ಯುಮರೇಷನ್ ಫಾರ್ಮನ್ನು ಓಪನ್ ಮಾಡ್ಕೊಳ್ಳಿ. ಮನೆಗೆ ಕೊಟ್ಟ ನಂತರ ಒಂದು ಸ್ಟಿಕ್ಕರ್ ಕೂಡ ಅಂಟಿಸೋಗಿರ್ತಾರೆ. SIR ಎನ್ಯುಮರೇಷನ್ ಫಾರ್ಮು ಅಂಟಿಸಿರೋ ಬಗ್ಗೆ ಮನೆಗೆ ಹಚ್ಚಿರ್ತಾರೆ. ಅದನ್ನು ಚೆಕ್ ಮಾಡ್ಕೊಳ್ಳಿ ಹಚ್ಚಿದಾರ ಇಲ್ಲ ಅಂತ. ಇವಾಗ ಫಾರ್ಮನ್ನು ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಿಮಗೆ ಫಾರ್ಮನ್ನು ಕೊಟ್ಟಿರ್ತಾರೆ, SIR ಎನ್ಯುಮರೇಷನ್ ಫಾರ್ಮು. ಇದರಲ್ಲಿ ನಿಮ್ಮ ಒಂದು ಮತದಾರರ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ವಿಳಾಸ, ಸಂಪೂರ್ಣ ವಿಳಾಸ, ವೋಟರ್ ಐಡಿಯಲ್ಲಿ ಏನು ಹೆಸರು ಇರುತ್ತೆ, ಏನು ಅಡ್ರೆಸ್ ಇರುತ್ತೋ ಅದೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಕ್ರಮ ಸಂಖ್ಯೆ ಇರುತ್ತೆ, ಸೀರಿಯಲ್ ನಂಬರು, ಮತ್ತು ನೀವೊಂದು ಭಾಗದ ಸಂಖ್ಯೆ, ಹೆಸರು ಇರುತ್ತೆ, ಎಲ್ಲಿ ನೀವು ವೋಟ್ ಹಾಕ್ತಾ ಇರ್ತೀರ ಆ ಒಂದು ಶಾಲೆಯ ಹೆಸರು ಒಂದು ಇಲ್ಲಿ ತೋರಿಸುತ್ತೆ. ಇಲ್ಲಿ QR ಕೋಡ್ ಇರುತ್ತೆ ಮತ್ತು ಭಾವಚಿತ್ರ ಇರುತ್ತೆ. ಇಲ್ಲಿ ಒಂದು ಭಾವಚಿತ್ರವನ್ನು ಅಂಟಿಸಬೇಕು. ಇತ್ತೀಚಿನ ಒಂದು ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಂಟಿಸಬೇಕಾಗುತ್ತೆ. ಇಲ್ಲಿ 2 ರೀತಿಯಾಗಿ ನೀವು ಕೆಳಗಡೆ ಫಿಲಪ್ಪನ್ನು ಮಾಡೋದಿರುತ್ತೆ. ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿನ ವಿವರಗಳಂತಿದೆ ನೋಡಿ. ಇದನ್ನು ನೀವು ನಿಮ್ಮ ಒಂದು ಮಾಹಿತಿಯನ್ನು ಫಿಲ್ ಮಾಡಬೇಕು. ಇಲ್ಲಿ ಸಂಬಂಧಿ, ತಂದೆ ತಾಯಿ, ಯಾರ್ದು ಸಂಬಂಧಿಕರದು ಇಲ್ಲಿ ಈ ರೈಟ್ ಸೈಡಲ್ಲಿ ಹಾಕೋದಿರುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಮೊದಲಿಗೆ ಮತದಾರರ ಹೆಸರು ಅಂತಿದೆ. ಮತದಾರರ ಹೆಸರು ನಿಮ್ಮ ವೋಟರ್ ಐಡಿಯಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಹೆಸರು ಹಾಕ್ಕೊಳ್ಳಿ. ಈ ಕಡೆ ಏನೆಲ್ಲ ಸಂಬಂಧಿಕರ ಹೆಸರನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಮತದಾರ ಗುರುತಿನ ಚೀಟಿ ಅಂತಿದೆ, ವೋಟರ್ ಐಡಿ ಸಂಖ್ಯೆಯನ್ನು ಹಾಕ್ಕೊಳ್ಳಿ. ಈ ಕಡೆ ಕೂಡ ರಿಜಿಸ್ಟ್ರಿಯಲ್ಲಿ ಕೂಡ ಭಾವಚಿತ್ರವಿರುವ ಗುರುತಿನ ಚೀಟಿ ಲಭ್ಯವಿದ್ದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಂದೆ ಅಥವಾ ತಾಯಿ ಅಥವಾ ಸಂಬಂಧಿಕರು ಯಾರ್ದನಿದ್ದರೆ ಅವರ ಒಂದು ಗುರುತಿನ ಚೀಟಿ ID ನಂಬರ್ ಹಾಕ್ಕೊಳ್ಳಿ. ಸಂಬಂಧಿ ಹೆಸರು, ತಂದೆ ಅಥವಾ ತಾಯಿ ಯಾರ್ದನ ಹೆಸರು ಹಾಕಿ. ಇಲ್ಲಿ ಕೂಡ ಅಷ್ಟೇ ಯಾರ್ದು ಹಾಕ್ತಾರೆ ಸಂಬಂಧಿ ಹೆಸರನ್ನು ಹಾಕ್ಕೊಳ್ಳಿ. ಸಂಬಂಧ ಕೇಳ್ತಾ ಇದೆ, ತಾಯಿ ಆಗಿದ್ದರೆ ತಾಯಿ, ತಂದೆ ಏನಿದೆ ಸಂಬಂಧ ಅದು ಹಾಕ್ಕೊಳ್ಳಿ. ಇಲ್ಲಿ ಕೂಡ ಅಷ್ಟೇ ಬಾಜು. ನಂತರ ಜಿಲ್ಲೆ ಹಾಕ್ಕೊಳ್ಳಿ, ಕರ್ನಾಟಕ ರಾಜ್ಯ ಹಾಕ್ಕೊಳ್ಳಿ. ಇಲ್ಲಿ ಕೂಡ ಜಿಲ್ಲೆ, ರಾಜ್ಯ ಹಾಕ್ಕೊಳ್ಳಿ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರು ಹಾಕ್ಕೊಳ್ಳಿ. MLA ಕ್ಷೇತ್ರ ಯಾವುದಿರುತ್ತೆ, ವಿಧಾನಸಭಾ ಕ್ಷೇತ್ರ, 2 ಕಡೆ ಫಿಲ್ ಮಾಡ್ತಾ ಹೋಗಿ. ಫಿಲ್ ಮಾಡೋಣ ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು ಅಂತಿದೆ. ಇಲ್ಲಿ ನಿಮಗೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರನ್ನು ಇಲ್ಲಿ ಹಾಕ್ಕೊಳ್ಳಿ. ಮತ್ತು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ನಿಮಗೆ ಮೇಲ್ಗಡೆನೇ ಕೊಟ್ಟಿರ್ತಾರೆ. ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಬೇರೆ ನೋಡ್ಕೊಂಡು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಫಾರ್ಮ್ ಮೇಲ್ಗಡೆ ಏನಿರುತ್ತೆ ನೋಡಿ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ, ಅದನ್ನು ಹಾಕ್ಕೊಳ್ಳಿ. ಇದು ಕೂಡ ಅಷ್ಟೇ ಸಂಬಂಧಿಕರದು ವಿಧಾನಸಭಾ ಕ್ಷೇತ್ರದ ಹೆಸರು, ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಇಲ್ಲಿ ಜನ್ಮ ದಿನಾಂಕ, ಇದಿಷ್ಟು ಇಲ್ಲಿ ಸಂಬಂಧಿಕರದ್ದು ಮುಗಿತು. ಈ ರೈಟ್ ಸೈಡಲ್ಲಿದು ಇವಾಗ ಏನು ತುಂಬೋದಿರುತ್ತಲ್ಲ, ಇದು ಯಾರ್ದು ಫಾರ್ಮ್ ಕೊಟ್ಟಿರ್ತಾರೆ ಎನ್ಯುಮರೇಷನ್ ಫಾರ್ಮ್, ಅವ್ರದ್ದು ಡೀಟೇಲ್ ತುಂಬಬೇಕು. ಇಲ್ಲಿ ಜನ್ಮ ದಿನಾಂಕ, ನಿಮ್ಮ ಒಂದು ಜನ್ಮ ದಿನಾಂಕ ಒಂದು ಈ ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಅಂತ ಇದೆ, ಆಪ್ಷನಲ್ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಇದ್ದರೆ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದನ್ನು ಹಾಗೆ ಬಿಡಿ. ಮೊಬೈಲ್ ನಂಬರ್ ಕೇಳ್ತಾ ಇದೆ, ಮೊಬೈಲ್ ನಂಬರ್ ಕೂಡ ಎಂಟ್ರ್ ಮಾಡಿ. ತಂದೆ ತಾಯಿ ಪೋಷಕರ ಹೆಸರು ಅಂತಿದೆ, ತಂದೆ ತಾಯಿ ಹೆಸರನ್ನು ಇಲ್ಲಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ತಂದೆ ಪೋಷಕ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂತಿದೆ. ತಂದೆ ಅಥವಾ ತಾಯಿದು ಗುರುತಿನ ಚೀಟಿ ಲಭ್ಯವಿದ್ದಲ್ಲಿ ಇದನ್ನು ಹಾಕ್ಕೊಳ್ಳಿ. ವೋಟರ್ ಐಡಿ, ತಾಯಿ ಹೆಸರು ಕೇಳ್ತಾ ತಾಯಿ ಹೆಸರು ಹೇಳಿ ಹಾಕ್ಕೊಳ್ಳಿ. ತಾಯಿಯ ಮತದಾರ ಭಾವಚಿತ್ರ ಗುರುತಿನ ಚೀಟಿ, ತಾಯಿದು ಮತದಾರ ID ಇದ್ದರೆ ವೋಟರ್ ಐಡಿ ಅದನ್ನು ಹಾಕ್ಕೊಳ್ಳಿ. ಇದಿಲ್ಲಾಂದ್ರೆ ಹಾಗೆ ಬಿಡಿ. ಸಂಗಾತಿ ಹೆಸರು ಅಂತಿದೆ, ಮದುವೆ ಆಗಿದ್ದರೆ ಗಂಡ ಅಥವಾ ಹೆಂಡತಿ ಹೆಸರನ್ನು ಇಲ್ಲಿ ಹಾಕ್ಕೊಳ್ಳಿ. ಸಂಗಾತಿಯ ಮತದಾರ ಭಾವಚಿತ್ರ ಅಂತಿದೆ. ಗಂಡ ಆಗಿದ್ದರೆ ಗಂಡನ ಒಂದು ವೋಟರ್ ಐಡಿ ನಂಬರು, ಹೆಂಡತಿ ಆಗಿದ್ದರೆ ಹೆಂಡತಿಯ ಒಂದು ವೋಟರ್ ಐಡಿ ನಂಬರನ್ನು ಇಲ್ಲಿ ಹಾಕಬೇಕು. ಹಾಕಿಲ್ಲ ನಂತರ ಸೂಚನೆ ಕೊಟ್ಟಿರ್ತಾರೆ, ಇವೆಲ್ಲನೂ ಸೂಚನೆ ಓದ್ಕೊಳ್ಳಿ. ಓದ್ಕೊಂಡ ನಂತರ ಇಲ್ಲಿ ಮತದಾರ ಎಡಗೈ ಸಹಿ, ಹೆಬ್ಬೆಳು ಗುರುತು ಅಥವಾ ಕುಟುಂಬ ಯಾವುದೇ ವಯಸ್ಕರ ಸದಸ್ಯರ ಸಹಿ ಅಂತಿದೆ. ಸಂಬಂಧ ಉಲ್ಲೇಖಿಸಿ ಅಂತಿದೆ. ಇಲ್ಲೇನಿಲ್ಲ, ನೀವು ಸಹಿ ಮಾಡ್ತಿದ್ರೆ ಸಹಿ ಮಾಡ್ಕೋಬೇಕು. ಇದ್ರ ಮೇಲೆ ಮಾಡ್ಕೊಳ್ಳಿ. ನಿಮ್ಗೆ ಸಹಿ ಮಾಡೋಕ್ಕೆ ಬರಲ್ಲ ಅಂದರೆ ನೀವು ಎಬ್ಬಟ್ಟು ಕೂಡ ಒತ್ತಬೋದು. ಇಲ್ಲಿ BLO ಅವರ ಸಹಿ ಅಂತಿದೆ. ಬೂತ್ ಲೆವೆಲ್ ಆಫೀಸರ್ ಇರ್ತಾರಲ್ಲ ನಿಮ್ಮದು, ಅವರ ಒಂದು ಸಹಿಯನ್ನು ಇಲ್ಲಿ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡು ನೀವು ಅವರಿಗೆ ಈ ಒಂದು ಫಾರಮನ್ನು ಕೊಡಬೇಕು. 2 ಕೊಟ್ಟಿರ್ತಾರೆ, ಇವು 2ನ್ನು ಒಂದು ಅವ್ರಿಗೆ ಕೊಡಬೇಕು, ಒಂದು ನೀವು ಇಟ್ಕೋಬೇಕು. ಇಲ್ಲ ಅವ್ರು 2 ನಿಮಗೆ ಕೇಳಿದೆ ಅಂದರೆ 2 ನೀವು ಅವರಿಗೆ ಕೊಟ್ಬಿಡ್ಬೋದು. ಈ ರೀತಿಯಾಗಿ ಒಂದು ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡ್ಬೋದು ನೀವೇ ಪೆನ್ನಿಂದ. ಇಲ್ಲ ನಿಮಗೆ ಫಿಲ್ ಮಾಡೋಕ್ಕೆ ಬರೋದಿಲ್ಲ ಅಂದರೆ BLOಗಳೇ ಅವರೇ ಫಿಲ್ ಮಾಡಿ ಅವರೇ ನಿಮಗೆ ತೊಗೊತಾರೆ. ತುಂಬ ಈಜಿ ಇದೆ ಈ ಒಂದು ಫಾರ್ಮನ್ನು ಫಿಲಪ್ ಮಾಡೋದು. ಸೊ ಇದಿಷ್ಟು ಈ ಒಂದು ಎನ್ಯುಮರೇಷನ್ ಫಾರ್ಮನ್ನು ತುಂಬೋದು ಯಾವ ರೀತಿ ಅಂತ ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳಿದ್ರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.